ವಿಷಯ ಗಾಳಿ, ಶಾಖ ಮತ್ತು ಒತ್ತಡ. ಕಾಗದದ ಲೋಟದಲ್ಲಿ ನೀರನ್ನು ಕಾಯಿಸುವುದು. ಈ ಪ್ರಯೋಗಕ್ಕೆ ಅವಶ್ಯಕ ವಸ್ತುಗಳು: ಕಾಗದದ ಲೋಟಗಳು, ನೀರು, ಮದ್ಯಸಾರ ದೀಪ ಅಥವಾ ಮೇಣದ ಬತ್ತಿ ಮತ್ತು ಬೆಂಕಿಪೊಟ್ಟಣ, ಪ್ರನಾಳದ ಹಿಡಿಕೆ. ಮೊದಲಿಗೆ ಪ್ರನಾಳದ ಹಿಡಿಕೆಯ ಸಹಾಯದೊಂದಿಗೆ ಕಾಗದದ ಲೋಟವನ್ನು ಉರಿಯುತ್ತಿರುವ ಸ್ಪಿರಿಟ್ ದೀಪದ ಮೇಲಿರಿಸಿ. ಕಾಗದದ ಲೋಟವು ಬೆಂಕಿಯಲ್ಲಿ ಹೊತ್ತಿ ಉರಿಯುವುದನ್ನು ಗಮನಿಸಬಹುದು. ನಂತರ ಮತ್ತೊಂದು ಕಾಗದದ ಲೋಟದಲ್ಲಿ ನೀರನ್ನು ತುಂಬಿ ಮದ್ಯಸಾರ ದೀಪದ ಮೇಲಿರಿಸಿ. ಲೋಟವು ಬೆಂಕಿಯಲ್ಲಿ ಹೊತ್ತಿಕೊಳ್ಳದೆ ಲೋಟದಲ್ಲಿರುವ ನೀರು ಬಿಸಿಯಾಗುತ್ತಿರುವುದನ್ನು ಗಮನಿಸಬಹುದು. ಈ ರೀತಿಯಾಗಲು ಕಾರಣವೇನು? ಇಲ್ಲಿಯ ಪರಿಕಲ್ಪನೆ: ಖಾಲಿ ಕಾಗದದ ಲೋಟವನ್ನು ಕಾಯಿಸಿದಾಗ ಕಾಗದದ ಲೋಟ ಅದನ್ನು ತಯಾರಿಸಿದ ವಸ್ತುವಿನ ದಹನ ತಾಪವನ್ನು ತಲುಪುತ್ತದೆ. ಆದರೆ ನೀರಿರುವ ಕಾಗದದ ಲೋಟವನ್ನು ಬಿಸಿ ಮಾಡಿದಾಗ ಆ ಲೋಟವು ಶಾಖವನ್ನು ತನ್ನಲ್ಲಿರುವ ನೀರಿಗೆ ಸಂವಹನದ ಮೂಲಕ ವರ್ಗಾಯಿಸುತ್ತದೆ. ಆದ್ದರಿಂದ ನೀರು ಬಿಸಿಯಾಗುತ್ತದೆ ಮತ್ತು ಕಾಗದದ ಲೋಟವು ಬಿಸಿಯಾಗುವುದಿಲ್ಲ. ನೀರಿನ ಲೋಟವು ದಹನ ತಾಪಮಾನವನ್ನು ತಲುಪದ ಕಾರಣ ಅದಕ್ಕೆ ಬೆಂಕಿಯು ಹೊತ್ತಿಕೊಳ್ಳುವುದಿಲ್ಲ. ನೀವು ಇದನ್ನು ಪ್ರಯತ್ನಿಸಿ. ಮೇಣದ ಬತ್ತಿಯು ದಾರದಿಂದ ಮಾಡಲ್ಪಟ್ಟಿದ್ದು, ದಾರ ಹೆಚ್ಚು ಅವಧಿಯವರೆಗೂ ಹೊತ್ತಿ ಉರಿದರೂ ಸಹ ಬೂದಿ ಉಳಿಯುವುದಿಲ್ಲ ಎಂಬ ಅಂಶವನ್ನು ನೀವು ಗಮನಿಸಿದ್ದೀರಾ? ಏಕೆ ಎಂಬುದನ್ನು ವಿವರಿಸಿ.